ಇದು ನಮ್ಮ ಹೊಲ. ಎಲ್ಲ ತಂಗಿಯರು ತಮ್ಮ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲ ಫೋಟೋ ತೆಗೆಯೋದು ಮತ್ತು ತೋಟದಲ್ಲೆಲ್ಲ ಹಳೆಯ ನೆನಪುಗಳನ್ನು ದಾಖಲಿಸೋದಕ್ಕೆ ಇದೊಂದು ಅತ್ಯಪೂರ್ವವಾದಂಥ ಒಂದು ಸಮಯ. ಬಹಳ ಹಿಂದೆ ನಾವು ಈ ಜಮೀನಿಗೆ ಬರೋದಕ್ಕೆ ಹಿಂದೇಟು ಹಾಕ್ತಾಯಿದ್ವಿ. ಯಾಕೆಂತಂದರೆ ಇಲ್ಲಿ ಕುಡಿಯೋದಕ್ಕೆ ನೀರೇ ಸಿಗ್ತಾ ಇರಲಿಲ್ಲ. ಆದರೆ 1987 ನಂತರ ಇಲ್ಲಿ ಬೋರ್ವೆಲ್ ಹಾಕ್ಸಿದ ಮೇಲೆ ಈ ಜಮೀನು ಅತ್ಯಂತ ಪ್ರಿಯವಾದದ್ದಾಯಿತು. ಊರಿಗೂ ಕೂಡ ಹತ್ರ ಇದೆ. ಹಾಗಾಗಿ ಇಲ್ಲಿ ಒಂದು ಮನೆ ಇದೆ, ಉಳ್ಕೊಳ್ಳಿಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಇದೆ. ಮಾವು, ಸೀಬೆ ಮೊದಲಾದಂತಹ ಗಿಡಗಳೆಲ್ಲ ಇದೆ. ಬಾಳೆ, ಅಡಿಕೆಗಳನ್ನು ಹಾಕಿದ್ದಾರೆ. ಎಲ್ಲ ನೋಡಿ, ಎಲ್ಲ ಈ ಕಡೆ ನೋಡ್ತಾ ಇದ್ದಾರೆ. ಇವನು ನನ್ನ ತಂಗಿ ಮಗ, ಚಿಕ್ಕವನು. ಯಾಕೆ ಹೋಗ್ತೀಯಾ? ಇವನು ಸ್ಕಂದ ಅಂತ ಇವನ ಹೆಸರು, ಆಯಿತಾ? ಸ್ಕಂದ ಅಂತ, ಶ್ರೀ ಸ್ಕಂದ ಅಂತ ಇವನ ಹೆಸರು, ಆಯಿತಾ? ಇವನು ನಚಿಕೇತ್ ಅಂತ. ಅಲ್ಲಿ ಸ್ಕೂಟಲ್ಲಿ ಕೂತಿರೋರು ನನ್ನ ಬ್ರದರ್ ಇಲ್ಲ, ಕಿರಣ್ ಕುಮಾರ್ ಅಂತ. ಇಲ್ಲಿ ನಿಂತಿರ್ತಕ್ಕಂಥವಳು ಮಹಾಲಕ್ಷ್ಮಿ ಅಂತ, ನನ್ನ ನಾದಿನಿ, ತಮ್ಮನ ಶ್ರೀಮತಿ. ಅಲ್ಲಿ ಮಧ್ಯದಲ್ಲಿ ಬರ್ತಾನೆ ನೋಡಿ, ಹಸಿರು ಬಟ್ಟೆ ಹಾಕೊಂಡು. ಇವನು ಈ ಕಡೆ ತಿರುಗೋ. ಹೇಳು, ನೀನು ಪರಿಚಯ ಮಾಡ್ಕೊ. ನಿನ್ನ ಹೆಸರು ಸುಮ್ಮನೆ ಪರಿಚಯ ಮಾಡ್ಕೊ. ಯಾಕೆ ಅಂತಂದರೆ ಇವನು ಮನೀಷಾ ಅಂತ, ನನ್ನ ತಮ್ಮನ ಮಗ. ಹಲೋ. ಇವನು ನನ್ನ ತಂಗಿ ಮಗ, ಕನ್ನಡಕ್ಕೆ ಹಾಕೊಂಡಿದ್ದಾನೆ. ಹಲೋ, ಈ ಕಡೆ ತಿರ್ಗೋ. ಇವನು ಕೂಡ ನನ್ನ ತಂಗಿ ಮಗ, ಬೆಂಗಳೂರಲ್ಲಿದ್ದಾರೆ ಅವರು. ಇವರೆಲ್ಲ ಆರಾಮಾಗಿ ಇಲ್ಲಿ ತೋಟದ ಗ್ರಾಮೀಣ ಪ್ರದೇಶದ ನೆನಪುಗಳನ್ನು ದಾಖಲಿಸಲಿಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡಿ, CDPO ಅವರು ಮಂಜುಳಾ ಅಂತ ಆ ಕಡೆ ಹೋಗ್ತಾ ಇದ್ದಾರೆ, ಮಾವಿನಕಾಯಿ ಕಿತ್ಕೊಂಬಂದು, ಆಯಿತಾ? ಸೌಮ್ಯ ಈ ಕಡೆ. ಅವಳು ನನ್ನ ತಂಗಿ ಸೌಮ್ಯ, M.Tech ಮಾಡಿದ್ದಾರೆ. ಇವಳು ಭೂಮಿ ಅಂತ, ಈ ಕಡೆ ತಿರುಗಿ ಮೇಡಮ್. ಇವರು ಭೂಮಿ ಅಂತ, ನನ್ನ ತಮ್ಮನ ಮಗಳು. ಅಜ್ಜಿಯ ಜೊತೆಯಲ್ಲಿ ನನ್ನ ಮಗಳು ಫೋಟೋ ತೆಗೆಸ್ಕೊತಾ ಇದ್ದಾರೆ. ಓಕೆ. ಇವಳು ನನ್ನ ತಂಗಿ ಫೋಟೋ ತೆಗಿತಾ ಇದ್ದಾಳೆ. ಅವಳು ಇನ್ನೊಬ್ಳು ಆಯಿತಾ? ಇದೆಲ್ಲ ತೋಟದ ಇದು. ಇಲ್ಲೆಲ್ಲ ಬಹಳ ಹಿಂದೆ ನಾವು ಬೆಜ್ಜಲು ಭೂಮಿಯಾಗಿದ್ದಾಗ ಹುರುಳಿ ಕಾಳು ಅದನ್ನೆಲ್ಲ ಬೆಳೀತಾ ಇದ್ವಿ. ಅವಾಗೆಲ್ಲ ನಮಗೆ ಸಣ್ಣ ಸಣ್ಣ ಒಂದು ತುಂಡು ಭೂಮಿಗಳಿವೆಲ್ಲ. ಇಲ್ಲೆಲ್ಲ ಕಡಲೆ ಹಾಕೋದು, ಹುರುಳಿ ಹಾಕೋದು, ಹೆಸರು ಕಾಳು ಹಾಕೋದು, ಅಲಸಂದೆ ಕಾಳು ಹಾಕೋದು, ಹಾಗೆಯೇ ಸಾಮೆ ಹಾಕ್ತಾಯಿದ್ವಿ. ಈ ಒಂದು ಏರಿಯ ಅಂಚಿನಲ್ಲಿ ಸಾಮೆಯನ್ನು ಹಾಕ್ತಿದ್ವಿ. ಸಾಮೆ ಮತ್ತು ನವಣೆ ಇವ್ಯಾವುದು ಕೂಡ ನಮಗೆ ಪ್ರಧಾನವಾದಂಥ ಒಂದು ಬೆಳೆಗಳಾಗಿ ಇರಲಿಲ್ಲ. ಜೊತೆಯಲ್ಲೇ ಅವೆಲ್ಲ ಇರ್ತಾಯಿದ್ವು, ಅವುಗಳನ್ನು ಹಾಕ್ತಾಯಿದ್ವಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಹುರುಳಿಕಾಳು ಬೆಳೀತಾಯಿದ್ವಿ ಅಂತ ಹೇಳಿದ್ವಲ್ಲ. ಆವಾಗ ಉಳುಮೆ ಮಾಡಲಿಕ್ಕೆ ಬಂದಾಗ ಇಲ್ಲೇ ಈ ತೇವರಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಈ ತೇವರಲ್ಲಿ ಊಟ ಮಾಡುವ ಖುಷಿ, ಸಂತೋಷ ಈಗ ನಾವು ಯಾವುದೇ 5 ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡ್ರು ಕೂಡ ನಮಗೆ ಈಗ ಸಿಗೋದಿಲ್ಲ ಅಂತಲೇ ಅನಿಸುತ್ತೆ. ಆವಾಗ ಬಾಳೆ ಎಲೆನೂ ಸಿಗ್ತಾ ಇರಲಿಲ್ಲ. ಆವಾಗ ಸಿಗ್ತಾ ಇದ್ದದ್ದೇನು ನಮಗೆ ಅಂತಂದರೆ ಒಂದು ಭೂತಾಳೆ. ಆ ಭೂತಾಳೆಯ ಒಂದು ಇದನ್ನು ಕೊಯ್ದುಕೊಂಬಂದು ಆ ಕಡೆ ಈ ಕಡೆ ಆ ಮುದ್ದೆಗಳನ್ನು ಮುರಿದು ಹಾಕಿ ಮತ್ತು ಅಲ್ಲೆಲ್ಲ ಕಾಳನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ವಿ. ಆ ಭೂತಾಳೆನೇ ನಮಗೆ ಬಹಳ ದೊಡ್ಡ ಒಂದು ತಟ್ಟೆ ಇದಾಗೋದು. ಆ ಭೂತಾಳೆಯನ್ನು ಸಿಗಲಿಲ್ಲ ಅಂತಂದರೆ ಆವಾಗ ನಾವೇನು ಮಾಡ್ತಿದ್ವಿ ಅಂತ, ಔಡ್ಲು ಗಿಡ ಇದೆಯಲ್ಲ, ಆ ಔಡ್ಲು ಗಿಡನ ಈ ಥರ ಉತ್ತಿರತಕ್ಕಂತಹ
ಆ ಭೂಮಿಗೆ ಕಾಲಲ್ಲಿ ಒದ್ದು ಕುಳಿ ಮಾಡಿ ಆ ಔಡಲು ಎಲೆಗಳನ್ನು ಇಟ್ಟು ಅದಕ್ಕೆ ಸಾಂಬಾರನ್ನು ಹಾಕ್ಕೊಂಡು ಮತ್ತೊಂದು ಎಲೆನ ಪಕ್ಕದಲ್ಲಿ ಇಟ್ಕೊಂಡು ಅದಕ್ಕೆ ಮುದ್ದೆ ಎಲ್ಲ ಹಾಕ್ಕೊಂಡು ನಾವು ಊಟ ಮಾಡೋವು. ಅಂತಹ ಊಟದ ನೆನಪುಗಳು ನಮಗೆ ಶಾಲೆಯಲ್ಲೂ ಕೂಡ ಸಿಗೋದು. ಅಲ್ಲಿ ನಮಗೆ ತೋಟದಲ್ಲಿ ಊಟ ಅಂತ ಒಂದು ಪಾಠ ಇದ್ದದ್ದು ನೆನಪಿದೆ. ಆ ಪಾಠ ಇದು ಮಾಡುವಾಗ ನಾವು ನಮ್ಮನ್ನು ಕರ್ಕೊಂಡು ನಮ್ಮ ಗುರುಗಳೆಲ್ಲ ಒಂದು ಪಕ್ಕದ ಯಾರ್ದಾದ್ರು ತೋಟಕ್ಕೆ ಕರ್ಕೊಂಡು ಹೋಗೋರು. ಅದು ಆ ತೋಟಕ್ಕೆ ಹೋದಾಗ ಅಲ್ಲಿ ನಾವು ಮನೆಯಿಂದ ತಂದಿರತಕ್ಕಂತಹ ಬುತ್ತಿಗಳನ್ನೆಲ್ಲ ಬಿಚ್ಚಿ ಊಟ ಮಾಡಿಕೊಂಡು ಆರಾಮಾಗಿ ಇರ್ತಾಯಿದ್ವಿ. ಅಲ್ಲಿ ಆವಾಗೆಲ್ಲ ನಮ್ಮದು ಕಬ್ಬು ಮೊದಲಾದವನ್ನೆಲ್ಲ ಬೆಳೀತಿದ್ದಂತಹ ಒಂದು ಭೂಮಿಗಳಾಗಿದ್ದವು. ಆವಾಗ ಅಲ್ಲಿ ಕಬ್ಬು ಎಲ್ಲ ಮಕ್ಕಳೆಲ್ಲ ಬಂದಿದ್ದಾರೆ ಅಂತ ಹೇಳಿ ಆ ತೋಟದವ್ರು ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಆ ಕಬ್ಬನ್ನು ಕೊಡೋರು. ಮತ್ತು ಮಕ್ಕಳು ಹೆಚ್ಚಿಗೆ ಸಿಹಿಯಾದರೆ ಹಾಲು ಕುಡಿಯೋದು ಕಷ್ಟ ಅಂತ ಹೇಳಿ ಅವರು ಏನು ಮಾಡ್ತಾಯಿದ್ರು ಅಂತಂದರೆ ಆ ತೋಟದಲ್ಲಿ ಇರ್ತಕ್ಕಂಥ ನಿಂಬೆ ಗಿಡವನ್ನು ತಂದು ನಿಂಬೆ ಹಣ್ಣನ್ನು ಕಿತ್ಕೊಂಡ್ಬಂದು ಆ ನಿಂಬೆ ಹಣ್ಣಿನ ಜೊತೆಯಲ್ಲೆಲ್ಲ ಹಸಿಮೆಣಸಿನಕಾಯಿ ಕಿತ್ಕೊಂಡು ಅದು ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಆ ಹಾಲನ್ನು ಕೊಟ್ಟಾಗ ಅದರಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ರುಚಿ ನಮಗೆ ಸಿಗೋದು. ಆ ರುಚಿ ಇವತ್ತು ಕೂಡ ಬಯಸಿದರೂ ಕೂಡ ನಮಗೆ ಸಿಗೋದಿಲ್ಲ ಅಂತ ಹೇಳಬೇಕಾಗುತ್ತೆ. ಅಂತಹ ಒಂದು ವಿಶಿಷ್ಟವಾದಂತಹ ರುಚಿ ಮತ್ತು ಅನುಭವಗಳನ್ನು ನಮ್ಮ ಗುರುಗಳು ನಮಗೆ ಕೊಡೋರು. ಈಗ ನೋಡಿ, ಮೊದಲೆಲ್ಲ ನಾವು ನೀರನ್ನು ಎಲ್ಕೊಟ್ಟಲ್ಲೆಲ್ಲ ಇದು ಮಾಡ್ಕೊಳ್ತಾ ಇದ್ವಿ. ಈಗ ಇಲ್ಲೆಲ್ಲ ಡ್ರಿಪ್ ಇರಿಗೇಷನ್ ಎಲ್ಲ ಬಂದಿದೆ. ಆ ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿಸಿದ್ದಾರೆ. ಆ ಡ್ರಿಪ್ ಇರಿಗೇಷನ್ನಿಂದ ಎಲ್ಲ ಆ ತೋಟ ಎಲ್ಲ ತುಂಬ ಸೊಗಸಾಗಿ ತೆಂಗು, ಬಾಳೆ, ಅಡಿಕೆ ಎಲ್ಲವೂ ಕೂಡ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆ ಇದೊಂದು ಮಲ್ಟಿ ಕ್ರಾಪ್ ಅಂತ ನಾವು ಹೇಳ್ಬಹುದು. ಅಂಥ ಒಂದು ವ್ಯವಸ್ಥೆ. ಮೊದಲಿಗೆ ಈ ಗಿಡಗಳೆಲ್ಲ ಕಾಣ್ತಾ ಇದೆಯಲ್ಲ, ಅಲ್ಲಿ ಸಿದ್ಧಮಲ್ಲಯ್ಯ ಅನ್ನುವಂಥವರ ಜಮೀನು ಇತ್ತು, ಅದಾಗಿತ್ತು. ಈಗ ನಮ್ಮ ರಿಲೇಟಿವ್ ಕೃಷ್ಣ ಅಂತ ಅವರು ಈ ಜಮೀನನ್ನು ತೆಗೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಒಂದು ಕೊಠಾರ ಇತ್ತು. ಈ ಭಾಗಕ್ಕೆಲ್ಲ ಇವತ್ತೆಲ್ಲ ರಸ್ತೆಯಲ್ಲಿ ಹಾಕ್ಕೊಂಡು ಏನು ಕಣ ಮಾಡ್ತಾರೆ, ಆವಾಗ ಆ ಥರ ಇರಲಿಲ್ಲ. ನಾವು ಇಲ್ಲೇ ಆ ಕಣ ಮಾಡು ಈ ಭಾಗದ ಜಮೀನವರೆಲ್ಲರದ್ದು ಕೂಡ ಇಲ್ಲಿ ಕಣ ಮಾಡ್ತಾಯಿದ್ವಿ. ಹಾಗಾಗಿ ಅವರ ಸೀನಿಯಾರಿಟಿ ನೋಡ್ಕೊಂಡು ನಾವು ಮುಂಚಿತವಾಗಿ ಬಂದಿದ್ದೀವಿ, ನಾವು ಮಾಡ್ತೀವಿ ಆಮೇಲೆ ಅಂತ ಅಲ್ಲಿ ರೈತರಲ್ಲೇ ಒಂದು ಒಪ್ಪಂದ ಇರೋದು, ಭಾಳ ಸಾಮರಸ್ಯದಿಂದ ಇರೋರು. ಮತ್ತು ತುಂಬ ತುರ್ತಾಗಿರೋರಿಗೆ ಆ ಒಂದು ಸರದಿಯನ್ನು ದಾಟಿ ಅವರಿಗೆ ಅವಕಾಶಗಳನ್ನು ಕೊಡ್ತಾ ಇದ್ದದ್ದನ್ನು ಕೂಡ ನಾವು ನೋಡಬಹುದಾಗಿದೆ. ಇದೆಲ್ಲ ಭಾಳ ಸೊಗಸಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಂದರೆ ಎಲ್ಲ ಮತದವರು ಕೂಡ ಒಂದು ಅನ್ಯೋನ್ಯವಾಗಿ ಇದ್ದಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಹಾಗಾಗಿ ಅದನ್ನು ನೋಡ್ತೀವಿ. ಇವತ್ತೆಲ್ಲ ನೋಡಿ, ಈ ತೆಂಗಿನ ಇವೆಲ್ಲ ಒಂದು ಕಾಲದಲ್ಲಿ ನಮಗೆ ಸೌದೆ ತರಲಿಕ್ಕೆ ಸಿಗ್ತಾನೇ ಇರಲಿಲ್ಲ. ಇವತ್ತೆಲ್ಲರೂ ಕೂಡ ಗ್ಯಾಸನ್ನು ಬಳಸ್ತಾ ಇರೋದ್ರಿಂದ ಸಹಜವಾಗಿಯೇ ಇಂಥವುಗಳೆಲ್ಲವನ್ನು ಕೂಡ ಬೇರೆಯವರಿಗೆ ಬಂದಾಗ ಬಲ್ಕಾಗಿ ಮಾರಾಟ ಮಾಡ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಇಲ್ಲಿ ಸುಮಾರು 5-4 ಎಕರೆ ಅಂತ ಕಾಣಿಸುತ್ತೆ. 5-4 ಎಕರೆನೋ 4.5 ಎಕರೆನೋ ಇರಬೇಕು. ನನಗೆ ಅಷ್ಟಾಗಿ ಈ ಅನುಭವಗಳು ಇಲ್ಲ. ಅಂದರೆ ಬಾಲ್ಯದಲ್ಲಿ ಇದ್ದಂಥ ಅನುಭವಗಳನ್ನ ಹೊರತುಪಡಿಸಿದರೆ ಅಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಂಥ ಗೊತ್ತೇ ವಿನಃ ಈ ಭೂಮಿ ಇಷ್ಟೆಕರೆ ಇಂಥ ಸರ್ವೆ ನಂಬರು ಅನ್ನುವಂಥದ್ದು ನಮಗೆ ಅಷ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಈಗ ಇದ್ದದ್ದು. ಈಗ ಈ ಭೂಮಿಯನ್ನು ನಮ್ಮ ಹತ್ತಿರದ ಮನೆಯವರು ವೆಂಕಟೇಶ್ ಅಂತ ಅವರು ನೋಡ್ಕೊತಾ ಇದ್ದಾರೆ. ನೋಡ್ಕೊತಾ ಇರೋದ್ರಿಂದ ಸ್ವಲ್ಪ ಒಂಚೂರು ವ್ಯವಸ್ಥಿತವಾಗಿ ನೋಡ್ಕೊಳ್ಳೋಕ್ಕಾಗ್ತಾಯಿದೆ. ಇಲ್ಲ ಅಂತಂದರೆ ಮೈಸೂರಿಂದ ಬಂದು ನನ್ನ ಸಹೋದರ ಒಬ್ಬ ಮೈಸೂರಲ್ಲಿ ಒಬ್ಬರು ಇದ್ದಾರೆ, ಒಬ್ಬರು ಚಾಮರಾಜನಗರದಲ್ಲಿದ್ದಾರೆ. ಅವರು ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ಗುಡ್ಡ ಕಾಣ್ತಾ ಇದೆ, ಈ ಸಣ್ಣ ಸಣ್ಣ ಗುಡ್ಡ ಅಂತಂದರೆ ದೊಡ್ಡದು ಅಂತ ಅನ್ಬೇಕಾಗಿಲ್ಲ. ಇಲ್ಲಿ ನಾವು ಮಳೆ ಬಂದಾಗ ಬೆರಕು ಸೊಪ್ಪಿಗೆ ಬರ್ತಾಯಿದ್ವಿ. ಇಲ್ಲಿ ನರಗಲೆ, ಹಂಸುಂಡೆ ಸೊಪ್ಪು ಮತ್ತು ಕಾರೆಕುಡಿ ಎಲ್ಲವೂ ಕೂಡ ನಮಗೆ ತುಂಬ ಚೆನ್ನಾಗಿ ಸಿಗೋದು. ಈಗ ಅದ್ಯಾವುದು ಕೂಡ ಕಾಣಿಸ್ತಾ ಇಲ್ಲ, ಎಲ್ಲ ಇದಾಗೋಗ್ಬಿಟ್ಟಿದೆ, ಎಲ್ಲ ಕಾಣಿಸ್ತಾ ಇಲ್ಲ. ಜೂಜಕ್ಕಿ ಸೊಪ್ಪು ಅವೆಲ್ಲ ನಮಗೆ ಸಿಗೋದು. ಅದನ್ನೆಲ್ಲ ಭಾಳ ತುಂಬ ಸೊಗಸಾಗಿರೋದು. ಇಲ್ಲೆಲ್ಲ ಜವನ ಸೊಪ್ಪೆಲ್ಲ ಕಾಣ್ತಿದೆ. ಇದು ಜವನ ಸೊಪ್ಪು, ಇದು ಜವನ ಸೊಪ್ಪು ಕಾಣ್ತಿದೆ ನೋಡಿ. ಇಲ್ಲೆಲ್ಲ ಜವನ ಸೊಪ್ಪೆಲ್ಲ ಇದೆ ನೋಡಿ. ಇದೆಲ್ಲ ಜವನ ಸೊಪ್ಪು. ಈ ಜವನ ಸೊಪ್ಪನ್ನು ತಿನ್ನೋದು ಅಂತಂದರೆ
ನಮ್ಮ ಅವರೆಲ್ಲ ವರ್ಷಕ್ಕೆ ಒಂದು ಸಾರಿ ಆದರೂ ಕೂಡ ಇದನ್ನು ತಿಂತು ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಕಲ್ಲು ಮಣ್ಣು ಎಲ್ಲವೂ ಕೂಡ ಕರಗೋಗುತ್ತೆ, ತುಂಬ ಒಳ್ಳೆಯದು ಅಂತ ಹೇಳೋರು. ಇದು ಕಾರೆಗಿಡ. ಈ ಕಾರೆಕುಡಿ ನಾವು ಒಂದಷ್ಟು ಕಾರೆಕುಡಿಯನ್ನು ಹಾಕ್ತಾಯಿದ್ವಿ. ಎಲ್ಲ ಥರದ ಸೊಪ್ಪುಗಳನ್ನು ಕುಯ್ಯುವಾಗ ಆ ಕಾರೆಕುಡಿಯೂ ಕೂಡ ಇರಬೇಕಾಗಿತ್ತು. ಅದು ಇದಾಗ್ತಾಯಿತ್ತು. ಇಲ್ಲಿ ಕಾಡು ನುಗ್ಗೆ ಸೊಪ್ಪು ಇದೆ, ಮೊದಲಾದದ್ದೆಲ್ಲವೂ ಕೂಡ ಇಲ್ಲಿ ಸಿಗ್ತಾಯಿತ್ತು. ಅದು ನಮಗೆ ಇಲ್ಲಿ ಬಂತು ಅಂತಂದರೆ ಇವತ್ತು ಯಾವುದು ಕೂಡ ಸೊಪ್ಪುಗಳು ಕಾಣ್ತಾ ಇಲ್ಲ. ಇದೆ ಕರಿಕಡ್ಡಿ ಸೊಪ್ಪು, ಇದನ್ನು ಕರಿಕಡ್ಡಿ ಸೊಪ್ಪು ಅಂತ ಹೇಳ್ತೀವಿ. ಇದು ಕೂಡ ತುಂಬ ಸೊಗಸಾಗಿರೋದು. ಸಾಂಬಾರಿಗೆ ಬೆರಕು ಸೊಪ್ಪುಗಂತೂ ತುಂಬ ಸೊಗಸಾಗಿರ್ತದೆ ಕರಿಕಡ್ಡಿ ಸೊಪ್ಪು ಸಿಗುತ್ತದೆ. ಹಾಗೆಯೇ ಇನ್ನೇನನ್ನ ಇಲ್ಲಿ ನೋಡ್ಬೋದು, ಇನ್ನೇನೇನು ಕಾಣಿಸುತ್ತೆ ಅನ್ನೋದನ್ನು ನಾನು ನೋಡಿ ನಿಮ್ಮ ಗಮನಕ್ಕೆ ತರ್ತೇನೆ. ಇದೇ ಕಾಡು ನುಗ್ಗೆ ಸೊಪ್ಪು ಅಂತ. ಇದು ಕಾಡು ನುಗ್ಗೆ ಸೊಪ್ಪು ಅಂತ. ಇದು ಕೂಡ ತುಂಬ ಒಳ್ಳೆಯ ಪೌಷ್ಟಿಕವಾದಂತಹ ಆಹಾರ, ಜೊತೆಗೆ ವಿಟಮಿನ್ ಫುಡ್ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಇನ್ನೂ ಸರಿ ನೋಡಿ, ಇದು ಕಾಡು ನುಗ್ಗೆ ಅಂತ. ಇದು ತುಂಬ ಕೊದುವಾಗಿ ಬೆಳೆಯುತ್ತೆ. ಮಳೆ ಆಗ್ಬಿಡ್ತು ಅಂತಂದರೆ ಕೊದುವಾಗಿ ಬೆಳೆಯುತ್ತೆ. ಮತ್ತು ಇದು ಎಷ್ಟು ಆರೋಗ್ಯಕ್ಕೆ ಪೂರಕ ಅಂತಂದರೆ ಇಲ್ಲಿ ಯಾವುದೇ ವಿಧವಾದಂತಹ ಗೊಬ್ಬರ ಮತ್ತು ರಾಸಾಯನಿಕಗಳನ್ನು ನಾವು ಬಳಸೋದಿಲ್ಲ. ಭೂಮಿಯಲ್ಲಿ ಸಹಜವಾಗಿಯೇ ಅವು ಬೆಳೀತಾ ಬರ್ತವೆ. ಹಾಗಾಗಿ ಅದನ್ನು ಸ್ವೀಕರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಮ್ಮ ತಂದೆ ನಾವು ಬೆರಕು ಸೊಪ್ಪಿಗೆ ನಾನು ನಮ್ಮ ತಾಯಿ ಬಂದರೆ ಅವರು ಯಾವಾಗಲೂ ಕೂಡ ನಮ್ಮೂರಿನ ಸ್ಕೂಲ್ ಪಕ್ಕನೇ ಅವರು ಕಾಯ್ಕೊಂಡು ಕೂರೋರು. ನಾವೆಲ್ಲ ಮನೆಗೆ ಬಂತಿದ್ದಂತೆಯೇ ಜೊತೆಯಲ್ಲಿ ಬಂದುಬಿಟ್ಟು ಅವರು ಬೇಗ ಅಡುಗೆ ಮಾಡಿ ಅಂತ ಅನ್ನೋರು. ಮತ್ತು ಊಟ ಮಾಡಿದ್ಮೇಲೆ ನತ್ತಿನಲ್ಲೂ ಕೂಡ ಒಂದು ಬಾಯಿ ಮೂಡುತ್ತೆ, ಅಷ್ಟು ಸೊಗಸಾಗಿದೆ ಈ ಊಟ ಅಂತ ಹೇಳ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ತಾತ ತುಂಬ ನೆನಪಿಗೆ ಬರ್ತಾರೆ. ಅವ್ರು ಹೇಳೋರು, ಬಡವ್ರ ಊಟನ ಸಾಹುಕಾರ ಬೇರೆ ಮಾಡಬಹುದು ಅಥವಾ ರಾಜ ಮಾಡ್ಬೋದು, ಆದರೆ ಈ ಊಟ ಅವ್ರಿಗೆ ಸಿಗತ್ತಾ ಅಂತಂತ ಅವ್ರು ಕೇಳೋರು. ಬಡವ್ರ ಊಟ ಅಂತಂದರೆ ಅಷ್ಟು ಶ್ರೇಷ್ಠವಾದದ್ದು ಅಂತನ್ನುವಂಥದ್ದು. ಅದು ನಮ್ಮ ಕೀಳರಿಮೆಗಳನ್ನು ಮೀರೋದಕ್ಕೆ ನಮ್ಮ ಜನ ಎಷ್ಟು ಚೆನ್ನಾಗಿ ಇದು ಮಾಡ್ಕೊಂಡಿದ್ರು ಅಂತ. ಅಂದರೆ ರಾಜನ ಮನೆಯಲ್ಲಿ ಈ ಊಟ ಸಿಗಲ್ಲ ಕಣ್ರಿ ಅಂತ. ನೋಡಿ, ಇಲ್ಲಿ ಕರಿಕಡ್ಡಿ ಸೊಪ್ಪು ಇಲ್ಲಿದೆ. ಇದು ಕರಿಕಡ್ಡಿ ಸೊಪ್ಪು ಇಲ್ಲಿದೆ. ಇಲ್ಲೇ ನರಗಲೆ ಗಿಡ ಇತ್ತು, ಮತ್ತು ಹಂಸುಂಡೆ ಸೊಪ್ಪು ಗಿಡ ಇತ್ತು. ಈಗ ಅದು ಕಾಣ್ತಾ ಇಲ್ಲ. ಹಾಗಾಗಿ ನಮಗೆ ಪ್ರತಿ ಸಾರಿ ನಾವು ಸೊಪ್ಪು ಕುಯ್ಯೋಕ್ಕೆ ಬರ್ತಾ ಇದ್ವಲ್ಲ, ಅವಾಗ ಯಾವ್ಯಾವ ಗಿಡ ಎಲ್ಲೆಲ್ಲಿ ಇರ್ತದೆ, ಯಾವ್ಯಾವ ಸೊಪ್ಪನ್ನು ನಾವು ಎಲ್ಲೆಲ್ಲಿ ಕುಯ್ಬೋದು ಮತ್ತು ಎಲ್ಲೆಲ್ಲಿ ಸಿಗುತ್ತೆ ಅನ್ನುವಂಥದ್ದು ನಮಗೆ ಅಂಗೈ ನೆಲ್ಲಿಕಾಯಿ ಅನ್ನೋ ಹಾಗೆ ಎಲ್ಲವೂ ಕೂಡ ಗೊತ್ತಾಗ್ತಾಯಿತ್ತು. ಇಂತಿಂಥ ಜಾಗದಲ್ಲೇ ಇಂತಿಂಥದ್ದು ಸಿಗ್ತದೆ, ಅಲ್ಲೋದ್ರೆ ಇಂಥ ಸೊಪ್ಪು ನಾವು ಅಲ್ಲೋಗಿಲ್ಲ, ಹಾಗಾಗಿ ಈ ಸೊಪ್ಪು ನಮಗೆ ಸಿಕ್ಕಿಲ್ಲ ಅಂತ ಅನಿಸೋದು. ಅದೆಲ್ಲ ಭಾಳ ಬ್ಯೂಟಿಫುಲ್ ಆದಂತಹ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತಾ. ನೋಡಿ, ಇಲ್ಲಿದೆ ಕರಿಕಡ್ಡಿ ಸೊಪ್ಪೆಲ್ಲ, ಇಲ್ಲೆಲ್ಲ ಇದೆ ಕರಿಕಡ್ಡಿ ಸೊಪ್ಪು ಭಾಳ. ಇದು ಇದಲ್ಲ ಜುಜುಕಿ ಸೊಪ್ಪು ಇದೇ ಥರ ಬರ್ತದೆ. ಇದಲ್ಲ, ಇಲ್ಲೆಲ್ಲೋ ಇಲ್ಲಿ ಸಿಗ್ತಾಯಿತ್ತು ಜುಜುಕಿ ಸೊಪ್ಪು. ಅದು ಒಂಥರ ರೋಜದ ಗಿಡ ಥರ, ಅಂದರೆ ಲಂಟಾನದ ಗಿಡ ಥರ ಇರ್ತದೆ ಅದು. ತುಂಬ ಇದು ಲಂಟಾನ ಗಿಡ. ಇದ್ರ ಥರ ತುಂಬ ಸಣ್ಣ ಒಂದು ಎಲೆಗಳು ಮತ್ತು ಬಿಳಿ ಹೂವು ಇರೋದು ಆ ಎಲೆಗಳಿಗೆ ಅದೆಲ್ಲ. ಇಲ್ಲಿ ಮತ್ತು ಮೆಣಸಿನ ಗಿಡ ಅಂತ ಹೇಳ್ತಿತ್ತು. ಆ ಮೆಣಸಿನ ಗಿಡದ ಗಮಲು ಅದ್ಭುತವಾಗಿರೋದು ಅದು ಇಲ್ಲಿ ಸಿಗ್ತಾಯಿತ್ತು ಈ ಜಾಗದಲ್ಲಿ. ಇಲ್ಲೆಲ್ಲ ಈಗ ಅದನ್ನೆಲ್ಲ ನಾವೇನು ಮಾಡಿಬಿಟ್ಟಿದ್ದೇವೆ ಅಂತಂದರೆ ಅವೆಲ್ಲ ಸುಟ್ಟು ನೋಡಿ ಈ ಥರ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಅವೆಲ್ಲ ಸಿಗ್ತಾಯಿಲ್ಲ. ಆ ಥರ ನೆನಪುಗಳು ಇದು ಮಾಡ್ತದೆ. ಅದು ನೋಡೋಣ, ಇಲ್ಲೆಲ್ಲರೂ ಆ ಗಿಡ ಇರ್ತದೆ ಅಂತ ನಾನು ಅಂದ್ಕೋತೇನೆ. ಒಂದು ನಿಮಿಷ. ಇದು ಕಾಡುಕಳ್ಳೆ ಸೊಪ್ಪು ಅಂತ. ಇಲ್ಲಿ ಕಾಯಿ ಕೂಡ ಇರ್ತದೆ ನೋಡಿ. ಇಲ್ಲಿ ಕಾಡುಕಳ್ಳೆ ಸೊಪ್ಪು ಅಂತ. ಇದು ಕೂಡ ಭಾಳ ತುಂಬಾ ಆರೋಗ್ಯಕ್ಕೆ ಒಳ್ಳೆಯ ಸೊಪ್ಪು ಇದು ಕಾಡುಕಳ್ಳೆ ಸೊಪ್ಪು ಅಂತ ನೋಡಿ. ಇಲ್ಲಿದೆ. ಅದ್ರ ಜೊತೆ ನೋಡಿ ಈ ಗಿಡದಲ್ಲೇ ಜೇವನ ಸೊಪ್ಪು ಕೂಡ
ಬೆಳೆದಿರೋದನ್ನು ನಾವು ನೋಡ್ಬೋದು. ನೋಡಿ, ಇಲ್ಲೂ ಕಾಡು ಕಳೆ ಸೊಪ್ಪಿದೆ. ಇದು ಅದರ ಕಾಯಿ, ಇದನ್ನು ತಿನ್ಬೋದು. ಇದನ್ನು ತಿನ್ನೋದ್ರೆ ಕೂಡ ತುಂಬ ರುಚಿಯಾಗಿರ್ತದೆ, ತಿನ್ಬೋದು. ನೋಡಿ, ಇಲ್ಲಿ ಕಾಡು ನುಗ್ಗೆ ಸೊಪ್ಪೆಲ್ಲ ಇಲ್ಲೆಲ್ಲ ಇದೆ. ಮಳೆ ಇಲ್ಲದೆ ಇರೋದ್ರಿಂದ ಎಲ್ಲವೂ ಕೂಡ ತುಂಬ ಸೊರಿಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇದೆಲ್ಲ ಕಾಡು ನುಗ್ಗೆ ಸೊಪ್ಪು. ಇದೆಲ್ಲ ಕಾರೆ ಗಿಡ, ಕಾರೆ ಕುಡಿ ತುಂಬ ಚೆನ್ನಾಗಿರ್ತದೆ. ಕಾರೆ ಗಿಡ ಈ ಥರ ಗುತ್ತಿಗಳೆಲ್ಲ ನಾವು ಹುಡುಕಾಡವು. ಸೊಪ್ಪಿಗೆ ಗುತ್ತಿಗಳನ್ನೆಲ್ಲ ಹುಡುಕಿ ಇಲ್ಲೆಲ್ಲ ಈ ಹಿಂದೆ ನಮಗೆ ಆಲೆ ಸೊಪ್ಪು ಅಂತ ಬರೋದು. ಈ ಆಲೆ ಸೊಪ್ಪು ಈಗ ಎಲ್ಲೂ ಕೂಡ ನಮಗೆ ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ. ಅಂತಹ ಆಲೆ ಸೊಪ್ಪು ನಮಗೆ ಅಪರೂಪ ಆಗಿಬಿಟ್ಟಿದೆ. ಆವಾಗ ಭಾಳ ಸೊಗಸಾಗಿ ಆಲೆ ಸೊಪ್ಪಿನ ಆಲೆ ಸೊಪ್ಪು, ಬೇಲಿ ಸೊಪ್ಪು, ಕುಯ್ಯನಾರಿ ಅಂತ ಹೇಳ್ತಿದ್ದೆ. ನಮಗೆ ಹಸಿ ಸೊಪ್ಪನ್ನೇ ತಿಂತಾ ಇದ್ದಂಥ ನೆನಪುಗಳಿದ್ದಾವೆ. ಹಸಿ ಸೊಪ್ಪುಗಳನ್ನೇ ತಿಂತಾ ಇದ್ವಿ ನಾವೆಲ್ಲ. ಇದೆ ನಮ್ಮ ಬಾವಿ, ತುಂಬ ಹಿಂದೆ ಹಾಕ್ಸಿದ್ದದ್ದು. 1987 ಅಲ್ಲಿ ಒಂದು ಬಾವಿ ಹಾಕ್ಸಿದ್ವಿ. ಅದಾದಮೇಲೆ ಇಲ್ಲೇ ಒಂದು ಬಾವಿ ಹಾಕ್ಸಿದ್ವಿ. ಈಗ ಇದು ಕೂಡ ಓಡ್ತಾ ಇದೆ. ಇಲ್ಲೊಂದು ಒಂದು ಹುಣಸೆ ಮರ ಇತ್ತು, ಅದು ಈಗ ಇಲ್ಲ. ನೋಡಿ, ಇದೆಲ್ಲ ನಮ್ಮ ಬಳಗ ಎಲ್ಲ ಎಳ್ನೀರಿನ ಸಮಾರಾಧನೆಯಲ್ಲಿ ಇದ್ದಾರೆ. ಎಳ್ನೀರೆಲ್ಲ ಕುಡಿತಾ ಇದ್ದಾರೆ. ಹಂಗೆಲ್ಲ ಎಸಿಬಾರ್ದು, ಒಂದು ಕಡೆ ಹಾಕಬೇಕು. ನೋಡಿ, ನಮ್ಮ ಮನೀಷ ಬಟ್ಟೆ ಬಿಚ್ಕೊಂಡು ಎಳ್ನೀರು ಕುಡಿತಾ ಇದ್ದಾನೆ. ನೋಡಿ, ಎಲ್ಲರೂ ಕೂಡ ಎಳ್ನೀರು ಸಮಾರಾಧನೆಯಲ್ಲಿದ್ದಾರೆ. ಮಾವಿನ ಮರದ ನೆರಳಲ್ಲಿ ಕೂತ್ಕೊಂಡು ಎಳ್ನೀರನ್ನು ಸೇವಿಸ್ತಾ ಇದ್ದಾರೆ. ವೆಂಕಟೇಶ್, ಈ ಕಡೆ ತಿರ್ಗಪ್ಪ. ಇವರೇ ವೆಂಕಟೇಶ್ ಅಂತ. ಇವರು ನಮ್ಮ ಜಮೀನನ್ನು ನೋಡ್ಕೊತಾ ಇರೋರು. ಇವ್ರು ನಮ್ಮ ನಾಗಸ್ವಾಮಿಯವ್ರನ್ನ ಪರಿಚಯನೇ ಮಾಡಿರಲ್ಲ. ಅವ್ರು ಕೈಗೆ ಸಿಕ್ಕಲ್ಲ ನಾಗಸ್ವಾಮಿಯವರು. ಇವ್ರು ನಮ್ಮ ಬ್ರದರಿಂದ. ಇವರು ತಿರುಪತಿ ಅಂತ. ನಮಗೆಲ್ರಿಗೂ ಕೂಡ ಎಳ್ನೀರನ್ನು ಕುಚ್ಚು ನಾವು ಮೈಸೂರಿನ ಬರೋರಿಗೆ ರೆಡಿ ಮಾಡಿಟ್ಟಿದ್ದಾರೆ. ಇವ್ರಿಗೆಲ್ರಿಗೂ ಕೂಡ ನಾವು ಯಾವ ರೀತಿ ಕೃತಜ್ಞತೆಗಳನ್ನ ಹೇಳ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ನೋಡಿ, ಈ ಎಳ್ನೀರು ಕುಡಿ, ಆಮೇಲೆ ಮಾತಾಡ್ತಾರೆ ಅಂತ ಹೇಳ್ದ. ಓಕೆ, ಈಗ ಬ್ರೇಕ್.